ಇಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಆಲ್ರೆಡಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗ್ರಾಫ್ ನೋಡಿದೀರಾ. ಆ ಗ್ರಾಫ್ ಫಸ್ಟ್ ಇಯರ್ ಅಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಬರ್ದಿದ್ದೀರಾ. ಆ ಗ್ರಾಫ್ ನೋಡಿದ್ರೆ ನಿಮಗೆ ಡಿಸ್ಕಂಟಿನ್ಯೂಸ್ ಅಂತ ಗೊತ್ತಾಗ್ಬಿಡುತ್ತೆ. ಗ್ರಾಫ್ ನೋಡಿದ್ರಲ್ಲ ಡಿಸ್ಕಂಟಿನ್ಯೂಸ್ ಅಂತ. ಸೊ ಗ್ರಾಫ್ ದಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಲ್ಲಿ ನಾವು ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಇಟ್ ಡಿನೋಟ್ಸ್ ವಾಟ್ greatest integer less than or equal to x is the greatest integer less than or equal to x. Suppose 1 is the greatest integer, so greatest integer of 1 is 1. So suppose 1.5 is the less than greatest integer of 1.5 is 1. Greatest integer of 1.5 means less than integer is a less than 1.5 ಗೆ less than ಆಗಿರತಕ್ಕಂತ ಇಂಟಿಜರ್ 1. ಹಾಗಾಗಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.5 is 1. 0.5 is it integer? No. 0.5 is not integer. Is less than 0.5 integer ಯಾವುದು? 0.5 ಗಿನ ಹಿಂದೆ ಬರ್ತಕ್ಕಂತ ಇಂಟಿಜರ್ ಯಾವುದು? 0. ಹಾಗಾಗಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.5 is 0. ಓಕೆನಾ? ಸೊ ಇಲ್ಲಿ ನೋಡೋಣ ನಮಗೆ. ಸೊ ವಾಟ್ ಈಸ್ ದ ಡೊಮೈನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? ರಿಯಲ್ ನಂಬರ್. Domain of a greatest integer solutions. So domain of the domain of f of x is a real number. F of x is f of x. Domain of f of x is a real number. So functions ಏನು ಕೊಟ್ಟಿದ್ದಾರೆ? Function is the greatest integer function. ಓಕೆ. ಸೊ ಇಲ್ಲಿ ನಾವು ಇವಾಗ ಇದನ್ನ ಎರಡು ಡಿವೈಡ್ ಮಾಡ್ಕೊಂಡ್ಬಿಡೋಣ. ರಿಯಲ್ ನಂಬರ್ ಡಿವೈಡ್ ಏನ್ ಮಾಡ್ಕೋಣ ಅಂದ್ರೆ ರಿಯಲ್ ನಂಬರ್ನ ಒಂದು ಇಂಟೀಜರ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ, ಇನ್ನೊಂದು ನಾನ್ ಇಂಟೀಜರ್ ಅಂದ್ರೆ ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್. ಸೊ ಈ ಇಂಟೀಜರ್ ಅಲ್ಲಿ ಕಂಟಿನ್ಯೂಟಿ ಏನಂತ ನೋಡೋಣ, ಆಮೇಲೆ ನಾನ್ ಇಂಟೀಜರ್ ಅಲ್ಲಿ ಕಂಟಿನ್ಯೂಟಿ ಅಂತ ನೋಡೋಣ. ಓಕೆನಾ? ಇವಾಗ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಒಂದು ಜನರಲ್ ಎಲಿಮೆಂಟ್ ತಗೋತೀನಿ. ನಾನು ಹೇಳಿದೀನಿ ಒಂದು ಸೆಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ಒಂದು ಜನರಲ್ ಎಲಿಮೆಂಟ್. ಲೆಟ್ ಸಿ ಬಿ ಎನ್ ರಿಯಲ್ ನಂಬರ್ ಅದರ್ than ಇಂಟೀಜರ್. अगर ಯಾವ ಕೇಸ್ ಬಂತು? ಸೆಕೆಂಡ್ ಕೇಸ್ ಬಂತು. ಲೆಟ್ ಸಿ ಬಿ ಎನ್ ರಿಯಲ್ ನಂಬರ್ ಅದರ್ ದ್ಯಾನ್ ನಾನ್ ಇಂಟೀಜರ್ ಅಂದ್ರೆ ನಥಿಂಗ್ ಬಟ್ ಅದರ್ ದ್ಯಾನ್ ಇಂಟೀಜರ್. ಓಕೆನಾ? ಸೊ ಇವಾಗ ನಾನು ತಗೊಂಡಿರ್ತಕ್ಕಂಥ ಯಾವ ಇಂಟೀಜರ್ ಅಲ್ಲ, ರಿಯಲ್ ನಂಬರ್, ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ಗಳು. ಓಕೆನಾ? ಇವಾಗ ನಾನಿಲ್ಲಿ ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ನೋಡ್ಬೇಕು. ಯಾವ ಪಾಯಿಂಟ್ ಅಲ್ಲಿ? ಸಿ ಅನ್ನ ಪಾಯಿಂಟ್ ಅಲ್ಲಿ. ಯಾಕೆ? ಸಿ ಇಸ್ ಅನ್ ಆರ್ಬಿಟ್ರರಿ ಪಾಯಿಂಟ್ ಆಫ್ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್. ಓಕೆನಾ? ಹಾಗಾದ್ರೆ ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಇಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೊ ಸಿ ಸಬ್ಸ್ಟಿಟ್ಯೂಟ್ ಮಾಡೋ ಏನಾಗುತ್ತೆ? ಗ್ರೇಟೆಸ್ಟ್ ಇಂಟೀಜರ್ ಆಫ್ ಸಿ. ಇಷ್ಟೇ ಬರೀತೀನಿ, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಸಿ. ನೆಕ್ಸ್ಟ್ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. is the limit f of x as x tends to c is equal to a limit x tends to c function is greatest integer function is equal to greatest integer of c. So ಇಲ್ಲಿ ಕ್ವಶನ್ಸ್ ಕೇಳುವಾಗ ನಮ್ಗೆ ಏನು ಅರ್ಥ ಆಗಿಲ್ಲ. ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಇಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್. ಸಿ ಗೆ ಎಕ್ಸ್ ಗೆ ಸಿ ಕೊಟ್ರ ಸಬ್ಸ್ಟಿಟ್ಯೂಟ್ ಮಾಡಿದ್ರ ಇದನ್ನ ಹೀಗೆ ಬಿಟ್ರ a limit f of x is x tends to c bardra limit a great integer of x is x tends to c is equal to greatest integer of c bardra. So this is the value of the function, this is the limit of the function. f of x is continuous ಆಗುತ್ತೆ ಅಂತ. ನೆಕ್ಸ್ಟ್ f of x is already continuous, f of x is absolutely continuous ಆಗುತ್ತೆ. ಇದು ಬರ್ದಿದ್ದು ಗೊತ್ತಾಗಿಲ್ಲ, ಹಿಂಗ್ ಬರ್ತು ನೋಡಿ. ಇವಾಗ c is what ಅಂತ ನಮಗೆ ಮೈಂಡ್ ಅಲ್ಲಿ ಇರಬೇಕು. c is what? a non negative real number. ಸೊ ನಾನ್ ನೆಗೆಟಿವ್ ಇಂಟೀಜರ್ ಅಂದ್ರೆ ಇಂಟೀಜರ್ ಅಲ್ಲ. ಹಾಗಾದ್ರೆ ಇಂಟೀಜರ್ ಅಲ್ಲ ಅಂದ್ರೆ ಏನಾಗಬೇಕು? ಸೊ ಅದರ್ ದ್ಯಾನ್ ಇಂಟೀಜರ್ ಆಗಬೇಕು. ಅದರ್ ದ್ಯಾನ್ ಇಂಟೀಜರ್ ಅಂದ್ರೆ ಯಾವ್ಯಾವ ಬರ್ತವೆ? ಇಸ್ 1.1 1.5 ತಗೊಳ್ಳಿ. 1.5 ಯಾಕೆಂದ್ರೆ ಸಿ ಇಸ್ ಆರ್ಬಿಟ್ರಿ ಅಲ್ವಾ. ಸಿ ಇಸ್ ಆರ್ಬಿಟ್ರಿ ಆಗಿರೋದ್ರಿಂದ ನಾವು ಸ್ಪೆಸಿಫಿಕ್ ನಂಬರ್ ತಗೊಳಂಗಿಲ್ಲ, ಜನರಲ್ ಆಗಿ ಬರೀಬೇಕಾಗುತ್ತೆ.
1.5 ತಗೊಂಡ್ರೆ 1.5 ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.5 ಏನ್ ಬರುತ್ತೆ 1 ಬರುತ್ತೆ. ಇಲ್ಲ ಅದೇ ರೀತಿ ಎಕ್ಸ್ಟೆನ್ಸ್ ಟು 1.5 ಅಂದ್ರೆ ಏನಾಯ್ತು ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.5. ಹಾಗಾದ್ರೆ 1.5 ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.5 is 1, greatest integer of 1.5 1. ಹಾಗಾದ್ರೆ 1.5 is a real number but not a integer. ಓಕೆನಾ? ಸೊ ಇಲ್ಲಿ 3.1 ತಗೊಳ್ಳಿ. ನಾನು ಸುಮ್ಮನೆ ಜಸ್ಟ್ ಅರ್ಥ ಆಗ್ಲಿ ಅಂತ ಒಂದು 10-15 ನಂಬರ್ ಎಕ್ಸಾಂಪಲ್ ಹೇಳ್ತೇನೆ. 3.1, what is the greatest integer of 3.1? 3. What is the greatest integer of 3.1? 3. ಹಾಗಾದ್ರೆ ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಎ ಫಂಕ್ಷನ್. ಓಕೆನಾ? ನೆಕ್ಸ್ಟ್ ಇಲ್ಲಿ 2.1 ತಗೊಳ್ಳಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.1 2. ಗ್ರೇಟ್ ಇಂಟಿಜರ್ ಆಫ್ 2.1 2. ಹಾಗಾದ್ರೆ ಎರಡು ಕೋಇನ್ಸೈಡ್ ಆಗ್ತಿದ್ರೆ ಎಸ್, ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ಹಾಗಾದ್ರೆ ಇಲ್ಲಿ -1.5 ತಗೊಳ್ಳಿ. -1.5. ವಾಟ್ ಇಸ್ ದ ಗ್ರೇಟ್ ಇಂಟಿಜರ್ ಆಫ್ -1.5? -2. ಸೊ ಇಲ್ಲಿ ಅದೇ ತಗೊಳ್ಳಿ -1.5 ವಾಟ್ -2. ಹಾಗಾದ್ರೆ ಎರಡು ಕೋಇನ್ಸೈಡ್ ಆಗ್ತಿದೆವಾ? ಅಂದ್ರೆ ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟಿಜರ್ ಅಲ್ಲಿ ನೀವು ಯಾವುದೇ ವ್ಯಾಲ್ಯೂಗಳನ್ನ ಸಿ ಗೆ ಚೂಸ್ ಮಾಡಿದ್ರೆ ಏನಾಗ್ತಾ ಇದೆ, ಎರಡು ಹೋಲ್ಡ್ಸ್ ಕೂಡ ಆಗ್ತಾ ಇದೆ. ಹೌದಾ? ಇಲ್ಲಿ LHL RHL ಕ್ಯಾಲ್ಕುಲೇಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಸೊ ನೀವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಗ್ರಾಫ್ ನೋಡಿದೀವಿ. ಹೇಗಿರುತ್ತೆ ಓಕೆನಾ? ನಾವಿನ್ನ ಸಿ ಇಸ್ ಅನ್ ಆರ್ಬಿಟ್ರಿ ರಿಯಲ್ ನಂಬರ್ ಅಂತ ತಗೊಂಡಿರೋದ್ರಿಂದ, ಸಿ ಇಸ್ ಅನ್ ಆರ್ಬಿಟ್ರಿ ನಂಬರ್ ಅಂತ ತಗೊಂಡಿರೋದ್ರಿಂದ ಸೊ ಇದು ತಗೊಂಡ್ರೆ ಇಲ್ಲಿ ನಿಮ್ಗೆ ಲೆಫ್ಟ್ ನೈಬರ್ಹುಡ್ ರೈಟ್ ನೈಬರ್ಹುಡ್ ಇಲ್ಲೇ ಸಿಗುತ್ತಾ? ಲೆಫ್ಟ್ ನೈಬರ್ಹುಡ್ ರೈಟ್ ನೈಬರ್ಹುಡ್. ಸೊ ಇದೇನಿದೆ 0 to 1 ರಿಯಲ್ ನಂಬರ್. 0 to 1 ರಿಯಲ್ ನಂಬರ್ ನೀವೇನಾದ್ರೂ ಯಾವ್ದಾನ ಒಂದು ನಂಬರ್ ಚೂಸ್ ಮಾಡಿದ್ರು ಕೂಡ ಅದರ ಆಸುಪಾಸಲ್ಲಿ ನಮ್ಗೆ ಏನ್ ಸಿಗುತ್ತೆ? ಲೆಫ್ಟ್ ನೈಬರ್ಹುಡ್ ರೈಟ್ ನೈಬರ್ಹುಡ್ ಸಿಗುತ್ತೆ. ಲೆಫ್ಟ್ಗೂ ನಂಬರ್ ಸಿಗ್ತವೆ, ರೈಟ್ಗೂ ನಂಬರ್ ಸಿಗ್ತವೆ. ನೋಡಿ ಇಲ್ಲಿ ತಗೊಳ್ಳಿ, ಇವಾಗ ಇಲ್ಲಿ ಬೇಕಾದ್ರೆ ತಗೊಂಡ್ರೆ ಸೊ ಇಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕೂಡ ಎಕ್ಸಿಸ್ಟ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? 1.5 ಅಲ್ಲಿ. ಹಾಗಾಗಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ತಗೊಂಡಿದ್ದೀನಿ. ಸೊ ಹಾಗಾದ್ರೆ ಏನಾಯ್ತು? ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಆಯ್ತು. ಹಾಗಾಗಿ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಇನ್ ಆಲ್ non-negative integer, non-negative, sorry, non ಅಥವಾ all real number except integer, ಓಕೆ. ಇವಾಗ ನಾವು ಇಂಟೀಜರ್ ಅಲ್ಲಿ ಕಂಟಿನ್ಯೂಸ್ ಆಗುತ್ತಾ ಡಿಸ್ಕಂಟಿನ್ಯೂಸ್ ಆಗುತ್ತಾ ಅಂತ ನೋಡ್ಬೇಕು. ಇಂಟೀಜರ್ ಅಲ್ಲಿ ಹಾಗಾದ್ರೆ ಇನ್ನೊಂದು ಕೇಸ್ ಇವಾಗ ಡಿಸ್ಕಸ್ ಮಾಡ್ಬೇಕು. ಇದನ್ನ ಸ್ಪೆಷಲ್ ಕೇಸ್. ಒಂದು ನಾನ್ ಇಂಟೀಜರ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕು, ಇನ್ನೊಂದು ಇಂಟೀಜರ್ ಪಾಯಿಂಟ್ ಅಲ್ಲಿ. ಹಾಗಾದ್ರೆ ಲೆಟ್ ಸಿ ಬಿ ಎನ್ ಇಂಟೀಜರ್. ಇದರಲ್ಲಿ ಇವಾಗ ಲೆಟ್ ಸಿ ಬಿ ಎನ್ ಇಂಟೀಜರ್ ಆಗಿರೋದ್ರಿಂದ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಗ್ರಾಫ್ ನೋಡಿದಿರಿ. the greatest integer functions. What is the left hand limit is ನೋಡಿದ್ರೆ ಈ ಕಡೆಯಿಂದ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಸಿಗುತ್ತೆ ಫಂಕ್ಷನ್ಸ್, ರೈಟ್ ಹ್ಯಾಂಡ್ ಲಿಮಿಟ್ ಇನ್ನೊಂದು ಫಂಕ್ಷನ್ಸ್ ಹೋಗುತ್ತೆ, ಆಲ್ರೆಡಿ ಇನ್ನೊಂದು ಜಂಪ್ ಆಗಿರುತ್ತೆ. ಹೌದಾ? ಹಾಗಾದ್ರೆ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡೋಣ. ಫಸ್ಟ್ ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ದ ವ್ಯಾಲ್ಯೂ ಲೆಸ್ ದ್ಯಾನ್ ಸಿ. ಯಾಕೆಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸಿ ನಾವು ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇರೋದು. So c is an arbitrary integer. X tends to c through the value less than c. Right? What is f of x? F of x is greatest integer function. Greatest integer functions. Okay. So x tends to 3. Sorry, x tends to c through the value less than c. C is what? Arbitrary integer. Any integer ತಗೊಳ್ಳಿ less than c ಏನಿದೆ. So 1 is the integer. Okay. Less than 1 ಏನ್ ಬರುತ್ತೆ? is the less than 1 c minus 1 ಬರಬೇಕಾಗುತ್ತೆ. ಓಕೆನಾ? ನೋಡಿ ಇಲ್ಲಿ c minus 1 ಬರುತ್ತೆ. ಯಾಕೆ? ನೀವು ಸಪೋಸ್ ಇಲ್ಲಿ 1 ಅಲ್ಲಿ ತಗೊಂಡ್ರೆ 1 ಇಲ್ಲಿ ನಾವು c ನ 1 ಅಂತ ಚೂಸ್ ಮಾಡಿಬಿಟ್ರೆ 1 ಅಂತ ಚೂಸ್ ಮಾಡಿದ್ರೆ x tends to 1 through the value less than 1. ಲೆಸ್ ದೆನ್ 1 ಅಂದ್ರೆ ಏನಾಗುತ್ತೆ? ಇಸ್ 1 ಮೈನಸ್ ವಾಟ್? 1 ಮೈನಸ್ 1 ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಇಸ್ 0.9 ಏನು 0, 0.8 ಏನು 0. ಓಕೆನಾ?
ಹಾಗಾದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಝೀರೋ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಲೆಸ್ ದನ್ 1 is 0. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಲೆಸ್ ದನ್ 1 is 0. ಹಾಗಾಗಿ ನೀವು ಇನ್ ಜನರಲ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ x when x tends to c through the value less than c is what? c minus 1. c minus 1. ಯಾಕೆಂತ ಅರ್ಥ ಆಯ್ತಾ ನೋಡಿ, x tends to c through the value less than c ಅಂತ. ನಾವು ಫಾರ್ ಎಕ್ಸಾಂಪಲ್ ಇವಾಗ c ನ 1 ಆಗಿ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. 1 ಆಗಿ ಫಿಕ್ಸ್ ಮಾಡ್ಕೊಂಡ್ರೆ ಹಾಗಾದ್ರೆ x tends to 1 through the value less than 1 ಅಂತ. ಹಾಗಾದ್ರೆ x tends to 1 through the value less than 1 ಅಂತಂದ್ರೆ what is the greatest integer of less than 1? 0 ಬರಬೇಕು. ಹಾಗಾದ್ರೆ 0 ಬರೋದು ಯಾವಾಗ? 1 minus 1 ಬರ್ದಾಗ. ಹಾಗಾದ್ರೆ ಹಾಗಾದ್ರೆ 2 ತಗೊಳ್ಳೋಣ. ಇವಾಗ 2 ತಗೊಳ್ಳೋಣ. ಹಾಗಾದ್ರೆ ಈ ಸಿ ನ ಏನ್ ಮಾಡೋಣ? 2 ಗೆ ಫಿಕ್ಸ್ ಮಾಡೋಣ. ಹಾಗಾದ್ರೆ x tends to 2 through the value less than 2. ಹಾಗಾದ್ರೆ x tends to 2 through the value less than 2. Less than 2, greatest integer of less than 2, greater than 1 ಏನಾಗುತ್ತೆ? 1 ಬರುತ್ತಾ ಔಟ್ಪುಟ್? ಹಾಗಾದ್ರೆ ಸೊ ನಾವೇನ್ ತಗೋಬೇಕು? ಆ 2 minus 1 ತಗೋಬೇಕು. 2 minus 1. ಹಾಗಾದ್ರೆ 3 ತಗೊಳ್ಳೋಣ. ಸಿ ಗೆ 3 ಫಿಕ್ಸ್ ಮಾಡೋಣ. ಯಾಕೆ? ಸಿ ಇಸ್ ಅನ್ ಇಂಟಿಜರ್ ಅಲ್ವಾ? ಹಾಗಾದ್ರೆ x tends to 3 through the value less than 3. So integer of numbers greater than 2 less than 3 ತಗೊಳ್ಳೋಣ. ಇವಾಗ x tends to 3 through the value less than 3, greatest integer of a greater than 2 less than 3 ಅಂದ್ರೆ ಏನ್ ಬರುತ್ತೆ? greatest integer of greater than 2 less than 3 ಅಂದ್ರೆ 2 ನೇ ಬರುತ್ತೆ. ಹಾಗಾದ್ರೆ ನಾವು ಜನರಲ್ ಆಗಿ ಏನ್ ತಗೋಬೇಕು ಇಲ್ಲಿ? 3 minus 1 ತಗೊಂಡ್ರೆ greatest integer of greater than 2 less than 3 is 2 ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ 1 ತಗೊಂಡು, ಸೊ ಎಕ್ಸಾಂಪಲ್ 2 ತಗೊಂಡ್ರೆ 2 minus 1 ತಗೋಬೇಕು. 3 ತಗೊಂಡ್ರೆ 3 minus 1 ತಗೋಬೇಕು. ಹಾಗಾದ್ರೆ 4 ತಗೊಂಡ್ರೆ 4 minus 1 ತಗೋಬೇಕು. ಇನ್ ಜನರಲ್ ಸೊ x is an integer ಆಗಿರೋದ್ರಿಂದ ಏನ್ ತಗೋಣ? c minus 1 ತಗೋಣ. ಓಕೆನಾ? ಇಸ್ LHL. ರೈಟ್. ನೆಕ್ಸ್ಟ್ ಅದೇ ರೀತಿ RHL ಕ್ಯಾಲ್ಕುಲೇಟ್ ಮಾಡೋಣ. RHL ಲಿಮಿಟ್ x tends to c through the value greater than c, greatest integer of x. ಓಕೆ ನೋಡಿ, x tends to c through the value greater than c. ನೋಡಿ, ಗ್ರೇಟರ್ ದ್ಯಾನ್ 1. ಫಾರ್ ಎಕ್ಸಾಂಪಲ್ 1 ತಗೊಂಡು ಅಂದ್ಕೊಳ್ಳಿ. ಸಿ ಪ್ಲೇಸ್ ಅಲ್ಲಿ 1 ತಗೊಂಡು ಅಂದ್ಕೊಳ್ಳಿ. ಗ್ರೇಟರ್ ದ್ಯಾನ್ 1 ಅಂದ್ರೆ ಏನು? 1.1, 1.2, 1.3. ಹಾಗಾದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.1 ಏನು? 1. ಗ್ರೇಟ್ ಇಂಟಿಜರ್ ಆಫ್ 2.2 ಏನು? 2. ಗ್ರೇಟ್ ಇಂಟಿಜರ್ ಆಫ್ 3.3 ಏನು? 3. ಹಾಗಾದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಸಿ, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಇದನ್ನ ಸಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ಬರ್ಬೇಕು. ಇವಾಗ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಸಿ ಇದೆ, ಸಿ ನೇ ಬರ್ಬೇಕಾ? ಥಿಂಕ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ 1, 2, 3 ತಗೊಂಡಿ. ಇವಾಗ ಗ್ರೇಟೆಸ್ಟ್ ಇಂಟಿಜರ್ x tends to 1 through the value greater than 1. ಗ್ರೇಟರ್ ದ್ಯಾನ್ 1 ಅಂತಂದ್ರೆ ದ ಗ್ರೇಟರ್ ದ್ಯಾನ್ 1. ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.1? 1 ನೇ ಬರುತ್ತೆ. 1.2 1, 1.3 1, 1.5 1, 1.9 1, 1.99 1. ಹೌದಾ? ಹಾಗಾದ್ರೆ ಸೊ x tends to 1 through the value greater than 1 ಅಂದ್ರೆ ಏನ್ ಬರುತ್ತೆ? ನಿಮಗೆ 1 ಬರುತ್ತೆ. ಹಾಗಾದ್ರೆ 2 ತಗೊಂಡ್ರೆ x tends to 2 through the value greater than 2 ಅಂದ್ರೆ ಏನ್ ಬರುತ್ತೆ? 2 ಬರುತ್ತೆ. x tends to 3 through the value greater than 2 ಅಂದ್ರೆ ಏನ್ ಬರುತ್ತೆ? 2 ನೇ ಬರುತ್ತೆ. x tends to 3 through the value greater than 3 ಅಂದ್ರೆ 3 ನೇ ಬರುತ್ತೆ. x tends to 4 through the value greater than 4 ಅಂದ್ರೆ 4 ನೇ ಬರುತ್ತೆ. ಹಾಗಾದ್ರೆ ಇನ್ ಜನರಲ್ ಇಂಟಿಜರ್ ಬರುತ್ತೆ. ಓಕೆನಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್. ಇವಾಗ ನಾವು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ನೋಡಬೇಕು. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ನೋಡ್ಬೇಕಂದ್ರೆ f of x is greatest integer functions. What is c? ಈ ಕೇಸಲ್ಲಿ ಏನ್ ತಗೊಂಡಿದ್ದೀನಿ? ಈ ಕೇಸಲ್ಲಿ ಏನ್ ತಗೊಂಡಿದ್ದೀನಿ? c is what? integer. ಹಾಗಾದ್ರೆ ಸೊ f of c. So greatest integer of c is what? Greatest integer of c is what? c ನೇ. ಯಾಕೆ? x denotes greatest integer less than or equal to x ಅಂತ. ಯಾವಾಗ is equal to x ಬರುತ್ತೆ ಅಂದ್ರೆ ಈ x ಇಂಟಿಜರ್ ಆದಾಗ. ಹೌದಾ? ಹಾಗಾದ್ರೆ c is an integer ಆಗಂದ್ರೆ greatest integer of integer is integer. ರೈಟ್? ನೋಡಿ, ಅಬ್ಸರ್ವ್ ಮಾಡಿ. is the left hand limit is c minus 1, right hand limit is c, value of the function is c. ಹಾಗಾದ್ರೆ ಇಂಟಿಜರ್ ಅಲ್ಲಿ ಏನಾಗ್ತದೆ? f of x is discontinuous ಆಗ್ತದೆ. ಇಲ್ಲಿ ಇಂಟಿಜರ್ ಅಲ್ಲಿ ವಾಟ್ ಇಸ್ ಸಿ? ಈ ಕೇಸಲ್ಲಿ ಸಿ ಇಸ್ ಅನ್ ಇಂಟಿಜರ್ ತಗೊಂಡಿದ್ದೀನಿ. ಓಕೆನಾ? ಹಾಗಾದ್ರೆ ಸೊ ಸಿ ಇಸ್ ಇಂಟಿಜರ್ ಅಂದ್ರೆ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ವಾಟ್? ಆಲ್ ಇಂಟಿಜರ್ ಪಾಯಿಂಟ್ಸ್.
ಆಲ್ ಇಂಟೀಜರ್ಸ್. ಓಕೆನಾ? ಹಾಗಾದ್ರೆ ಏನ್ ಬರಿಬಹುದು? ಸೊ ಎಲ್ ಎಚ್ ಎಲ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ. therefore f of x is discontinuous in all integers. ಇಲ್ಲಿ ನಾನ್ ಇಂಟೀಜರ್ ಪಾಯಿಂಟ್ಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಅಂತ ಹೇಳಿದೀನಿ. ಇಲ್ಲಿ ಇಂಟೀಜರ್ ಪಾಯಿಂಟ್ಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿದೀನಿ. ಹಾಗಾದ್ರೆ ಟೋಟಲಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈಸ್ continuous in non-integer points. f of x is continuous in non-integer points. f of x is continuous in non-integer points, but f of x is discontinuous in integer points. ಕರೆಕ್ಟಾಗಿ ಜ್ಞಾಪನ ಇಟ್ಕೋಬೇಕು. 1 ಮಾರ್ಕ್ಸ್ ಕೇಳಂತ ಸಾಧ್ಯತೆ ಇರ್ತದೆ. Write all the points of discontinuity of greatest integer functions. Write all the points of ಡಿಸ್ಕಂಟಿನ್ಯೂಟಿ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಅಂತ. ಅವಾಗ ನೀವೇನ್ ಬರಿಬೇಕು? ಇಂಟಿಜರ್ ಅಂತ ಬರೆದ್ರಾಯ್ತು. ಸೊ ಈಗ ಬರಿಬಹುದು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಇಸ್ ಝೆಡ್ ಆರ್ ಐ ಅಥವಾ ಆಲ್ ಇಂಟೀಜರ್ಸ್ ಅಂತ ಬರೆದ್ರು ಆಯ್ತು. ಆಲ್ ಇಂಟೀಜರ್ ಯಾವುದಾದ್ರೂ ಬರಿಬಹುದು. ಐ ಝೆಡ್ ಆಲ್ ಇಂಟೀಜರ್. ಹೌದಾ? ಸೊ ಪೂರ ಡಿಸ್ಕಸ್ ಮಾಡಿದ ಅರ್ಥ ಆಗಿದೆಯಲ್ಲ? ಎಸ್.